ಜಾರ್ಖಂಡ್ನ ಧನಬಾದ್ನಲ್ಲಿ ಖಾಸಗಿ ಗ್ಲೈಡರ್ ಪ್ಲೇನ್ ಒಂದು ಮನೆಯೊಂದರ ಮೇಲೆ ಅಪ್ಪಳಿಸಿದೆ. ಟೇಕ್ ಆಫ್ ಆದ ಸ್ವಲ್ಪ ಹೊತ್ತಲ್ಲೇ ತಾಂತ್ರಿಕ ದೋಷ ಕಾಣಿಸಿಕೊಂಡ ಪರಿಣಾಮ ಮನೆ ಮೇಲೆ ಬಿದ್ದಿದೆ. ಗ್ಲೈಡರ್ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ವಿಶ್ವ ಕ್ಷಯರೋಗ ದಿನದ ಅಂಗವಾಗಿ ವಾರಣಾಸಿಯಲ್ಲಿ ನಡೆದಂಥ ವಿಶ್ವ ಟಿಬಿ ಶೃಂಗದಲ್ಲಿ ಭಾಗಿಯಾಗಿದ್ದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟಿಬಿಯನ್ನು ಓಡಿಸಿ ದೇಶವನ್ನು ಸುರಕ್ಷಿಸಿ ಅಂತ ಕರೆಯನ್ನು ಕೊಟ್ಟಿದ್ದಾರೆ. ಒನ್ ವರ್ಲ್ಡ್ ಟಿಬಿ ಸಮ್ಮಿಟ್ನಲ್ಲಿ 30 ದೇಶದ ಪ್ರತಿನಿಧಿಗಳು ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದಂಥ ಮೋದಿ ಭಾರತವನ್ನು ಕ್ಷಯರೋಗ ಮುಕ್ತವಾಗಿಸುವಂಥ ಗುರಿಯನ್ನು ಹೊಂದಿದ್ದೇವೆ ಅಂತ ಹೇಳಿದರು. ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ಇಂಗ್ಲೆಂಡ್ನ T20 ವರ್ಲ್ಡ್ ಕಪ್ ವಿಜೇತ ತಂಡದೊಂದಿಗೆ ಕ್ರಿಕೆಟ್ ಆಡಿದ್ದಾರೆ. ಇಂಗ್ಲೆಂಡ್ನ ಆಟಗಾರರಿಗೆಂದೇ ಪ್ರಧಾನಿ ಕಚೇರಿಯಲ್ಲಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಬ್ಯಾಟ್ ಹಿಡಿದಂಥ ರಿಷಿ ಸುನಕ್ ಇಂಗ್ಲೆಂಡ್ ಆಟಗಾರರ ಜೊತೆ ಕೆಲ ಕಾಲ ಕ್ರಿಕೆಟ್ ಆಡಿದ್ದಾರೆ. ಕೆಲವೊಂದು ದೃಶ್ಯಗಳನ್ನು ನೋಡಿದ್ರೆ ಕಣ್ಕಟ್ಟು ಅನ್ಬೇಕೋ ಅಥವಾ ಪವಾಡ ಅನ್ಬೇಕೋ ಒಂದು ಗೊತ್ತಾಗಲ್ಲ. ಮಹಾರಾಷ್ಟ್ರದ ಚುಲ್ಹಾ ಬಾಬಾ ಅನ್ನೋರ ವಿಡಿಯೋ ಒಂದು ಈಗ ಸಖತ್ ವೈರಲ್ ಆಗ್ತಾ ಇದೆ. ಉರಿಯೋ ಬೆಂಕಿಯ ಮೇಲಿನ ಸ್ಟವ್ ಮೇಲೆ ಕುಳಿತ ಬಾಬಾ ತನ್ನ ಬಳಿ ಬರುವಂತ ಭಕ್ತರಿಗೆ ಆಶೀರ್ವಾದವನ್ನು ಮಾಡ್ತಿದ್ದಾರೆ. ಕೆಳಗೆ ಬೆಂಕಿ ಉರಿತಾ ಇದ್ರೆ ತಾನು ಬೀಡಿ ಸೇದುತ್ತಾ ಪೋಸ್ಟ್ ಕೊಟ್ಟಿದ್ದಾನೆ. ಬೆಂಗಳೂರಲ್ಲಿ ಪುಂಡಾಟವಾಡ್ತಾ ಇದ್ದಂಥ ಇಬ್ಬರು ಯುವಕರನ್ನ ಪೊಲೀಸರು ಕಂಬಿ ಹಿಂದೆ ತಳ್ಳಿದ್ದಾರೆ. ರಸ್ತೆಯಲ್ಲಿ ಹೋಗುವಂತ ವೃದ್ಧರು ಹಾಗೂ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಅನುಚಿತವಾಗಿ ವರ್ತಿಸ್ತಾ ಇದ್ರು. ವೈರಲ್ ವಿಡಿಯೋವನ್ನ ಗಂಭೀರವಾಗಿ ಪರಿಗಣಿಸಿದ್ದಂಥ ಜಯನಗರ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ರ್ಯಾಪಿಡೋ ಬೈಕ್ ಸವಾರರ ಮೇಲೆ ಹಲ್ಲೆಗೆ ಯತ್ನಿಸಲಾಗಿದೆ. ರ್ಯಾಪಿಡೋ ಬೈಕ್ ಸವಾರನನ್ನ ಆಟೋ ಚಾಲಕರು ತರಾಟೆಗೆ ತೆಗೆದುಕೊಂಡು ಮೊಬೈಲ್ ಒಡೆದು ಹಾಕಿದ್ದಾರೆ. ಆ ವಿಡಿಯೋ ವೈರಲ್ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬೋಗರಿಬೈಲ್ನಲ್ಲಿ 11 ಲಕ್ಷ ಮೌಲ್ಯದ ಮಾದಕ ವಸ್ತುಗಳನ್ನು ಪೊಲೀಸರು ನಾಶಪಡಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಎನ್ ನೇತೃತ್ವದಲ್ಲಿ ಗಾಂಜಾ, ಚರಾಸ ಸೇರಿ ಒಟ್ಟು 47 ಕೆಜಿ ಮಾದಕ ವಸ್ತುಗಳನ್ನು ನಾಶಪಡಿಸಲಾಗಿದೆ. ಹಿರಿಯ ಪತ್ರಕರ್ತ 97 ವರ್ಷದ ಕಾಮ್ರೇಡ್ ಲಿಂಗಪ್ಪ ನಿಧನರಾಗಿದ್ದಾರೆ. ಕೊನೆಯ ದಿನದವರೆಗೂ ಕೂಡ ವರದಿ ಮಾಡಿದಂಥ ಕಾಮ್ರೇಡ್ ಲಿಂಗಪ್ಪ ನಿನ್ನೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂಥ ಲಿಂಗಪ್ಪನವರು ಕ್ರಾಂತಿ ಭಗತ್ ಪತ್ರಿಕೆಯ ಸಂಪಾದಕರು, ಹಿರಿಯ ಪತ್ರಕರ್ತರು ಕೂಡ ಆಗಿದ್ರು. ಹೋರಾಟದ ಮೂಲಕ ಪತ್ರಿಕೋದ್ಯಮಕ್ಕೆ ಬಂದಿದ್ರು. ಯುವ ಪತ್ರಕರ್ತರಿಗೆ ಸದಾ ಮಾರ್ಗದರ್ಶಕರಾಗಿದ್ದರು. ಕಾಮ್ರೇಡ್ ಲಿಂಗಪ್ಪ ನಿಧನಕ್ಕೆ ಅನೇಕ ಗಣ್ಯರು ಕಂಬನಿಯನ್ನು ಮಿಡಿದಿದ್ದಾರೆ. ತಮಿಳುನಾಡಿನ ಪಾಲಾರ್ ಬೀಟ್ ಅರಣ್ಯ ಪ್ರದೇಶದ ಮೆಟ್ಟೂರು ಡ್ಯಾಂನ ಹಿನ್ನೀರಿನಲ್ಲಿ ತಾಯಿಯಿಂದ ಬೇರ್ಪಟ್ಟಿದ್ದಂಥ ಮರಿ ಆನೆಯೊಂದು ಪರದಾಟವನ್ನು ಮಾಡ್ತಾ ಇತ್ತು. ನದಿ ದಾಟಿ ಹೋಗಿದ್ದಂಥ ತಾಯಿ ಆನೆ ಒಂದು ಬದಿಯಲ್ಲಿದ್ದರೆ ಮರಿ ಆನೆ ಇನ್ನೊಂದು ಬದಿಯಲ್ಲಿತ್ತು. ಮರಿ ಆನೆ ಗೀಳಿತ್ತಿರುವುದನ್ನು ಕಂಡಂಥ ಮಲೆ ಮಹದೇಶ್ವರ ಬೆಟ್ಟದ ನಿವಾಸಿಗಳು ಅರಣ್ಯ ಇಲಾಖೆ ಸಿಬ್ಬಂದಿ ನೆರವಿನೊಂದಿಗೆ ತಾಯಿ ಆನೆ ಜೊತೆ ಸೇರಿಸಿದ್ದಾರೆ.